Hi friends, welcome back to my channel. I am your friend Ashalata and you're watching me on Learn for Success, where we learn English through Kannada. ಇವತ್ತಿನ ವಿಡಿಯೋನಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ WH ಫ್ಯಾಮಿಲಿ ಬಗ್ಗೆ ಕಲಿತಾ ಇದೀವಿ. WH ಕ್ವೆಶ್ಚನ್ಸ್ ನ ಹೇಗೆ ಮಾಡೋದು, WH ವರ್ಡ್ಸ್ ಅಂದ್ರೆ ಏನು ಅಂಡ್ ಇವುಗಳನ್ನ ಯಾವಾಗ ಯೂಸ್ ಮಾಡಬೇಕು, WH ಫ್ಯಾಮಿಲಿ ಅಂದ್ರೆ ಏನು, ಇದೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಫಸ್ಟ್ ನಾವು WH ವರ್ಡ್ಸ್ ಅಂದ್ರೆ ಏನು ಅಂತ ನೋಡಿದ್ರೆ, ಯಾವ ಪದಗಳು WH ಲೆಟರ್ಸ್ ಇಂದ ಸ್ಟಾರ್ಟ್ ಆಗುತ್ತೋ, ಯಾವ ಪದಗಳಲ್ಲಿ WH ಲೆಟರ್ಸ್ ಇರುತ್ತೋ ಅವುಗಳನ್ನ WH ವರ್ಡ್ಸ್ ಅಂತ ಕರಿತೀವಿ. ಇವುಗಳನ್ನ ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಮಾಡ್ತೀವಿ. ಕ್ವಶನ್ಸ್ ಮಾಡೋದಕ್ಕೆ, ಪ್ರಶ್ನೆಗಳನ್ನ ಕೇಳೋದಕ್ಕೆ WH ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇವುಗಳನ್ನ WH ಕ್ವಶನ್ಸ್ ಅಂತ ಕರಿತೀವಿ. ಹಾಗಾದ್ರೆ WH ವರ್ಡ್ಸ್ ಯಾವುವು ಅಂತ ನೋಡೋಣ. ಫಸ್ಟ್ ಒನ್ ಇದೆ ವಾಟ್. ಮೋಸ್ಟ್ ಕಾಮನ್ ವರ್ಡ್, ಎಲ್ರೂ ಕೇಳಿರ್ತೀರಾ. ಇದರಲ್ಲಿ WH ಲೆಟರ್ಸ್ ಇವೆ, ಸೊ ಇದು WH ವರ್ಡ್ ಆಗುತ್ತೆ. ವಾಟ್ ಅಂದ್ರೆ ಏನು. ಇದನ್ನ ಇನ್ಫಾರ್ಮೇಶನ್ ಅಂದ್ರೆ ಯಾವುದಾದ್ರೂ ಮಾಹಿತಿ ಕೇಳೋದಕ್ಕೆ, ಥಾಟ್ಸ್ ಅಂಡ್ ಥಿಂಗ್ಸ್ ವಿಷಯಗಳು ಮತ್ತು ವಿಚಾರಗಳನ್ನ ಕೇಳೋದಕ್ಕೆ ವಾಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇದೆ ವೆನ್. ವೆನ್ ಅಂದ್ರೆ ಯಾವಾಗ. ಇದನ್ನ ಟೈಮ್ ಬಗ್ಗೆ ಕೇಳೋದಕ್ಕೆ ಯೂಸ್ ಮಾಡ್ತೀವಿ. ಮುಂದೆ ನಾನು ಎಕ್ಸಾಂಪಲ್ಸ್ ನ ಹೇಳ್ತೀನಿ, ಸದ್ಯಕ್ಕೆ ಇವುಗಳ ಮೀನಿಂಗ್ ಏನು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಒನ್ ಇದೆ ಹೂ. ಹೂ ಅಂದ್ರೆ ಯಾರು. ಇದನ್ನ ಪರ್ಸನ್ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ಕೇಳೋದಕ್ಕೆ ಯೂಸ್ ಮಾಡ್ತೀವಿ. ವೇರ್ ಅಂದ್ರೆ ಎಲ್ಲಿ. ಇದನ್ನ ಪ್ಲೇಸ್ ಅಂದ್ರೆ ಸ್ಥಳದ ಬಗ್ಗೆ ಕೇಳೋದಕ್ಕೆ ವೇರ್ ಯೂಸ್ ಮಾಡ್ತೀವಿ. ವೈ ಅಂದ್ರೆ ಯಾಕೆ. ಇದನ್ನ ರೀಸನ್ ಕೇಳೋದಕ್ಕೆ ಅಂದ್ರೆ ಕಾರಣಗಳನ್ನ ಕೇಳೋದಕ್ಕೆ ವೈ ಯೂಸ್ ಮಾಡ್ತೀವಿ. ವಿಚ್ ಅಂದ್ರೆ ಯಾವುದು. ಇದನ್ನ ಥಿಂಗ್ಸ್ ಗಳ ಬಗ್ಗೆ ಕೇಳೋದಕ್ಕೆ ಅಂದ್ರೆ ಎರಡು ವಸ್ತುಗಳಲ್ಲಿ ನಿನಗೆ ಯಾವುದು ಇಷ್ಟ, ಈ ಎರಡು ವಸ್ತುಗಳಲ್ಲಿ ನಿಂದು ಯಾವುದು ಅಂಡ್ ಈ ಎರಡು ವಸ್ತುಗಳಲ್ಲಿ ನೀನು ಯಾವ್ದನ್ನ ಇಷ್ಟಪಡ್ತೀಯ, ಈ ಎರಡು ವಿಷಯಗಳಲ್ಲಿ ನೀನು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತೀಯ ಅಂತ ಚಾಯ್ಸ್ ಬಗ್ಗೆ ಕೇಳೋದಕ್ಕೆ ವಿಚ್ ಯೂಸ್ ಮಾಡ್ತೀವಿ. ಹೂಮ್ ಅಂದ್ರೆ ಯಾರನ್ನ. ಇದು ಕೂಡ ಪರ್ಸನ್ ಬಗ್ಗೆ ಅಂದ್ರೆ ವ್ಯಕ್ತಿಯ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೂಮ್ ಯೂಸ್ ಮಾಡ್ತೀವಿ. ಹೂಸ್ ಅಂದ್ರೆ ಯಾರ ಅಥವಾ ಯಾರದ್ದು. ಇದು ಕೂಡ ಪರ್ಸನ್ ಬಗ್ಗೆ ಅಂದ್ರೆ ವ್ಯಕ್ತಿಯ ಬಗ್ಗೆ ಕ್ವಶನ್ ಮಾಡೋದಕ್ಕೆ ಹೂಸ್ ಯೂಸ್ ಮಾಡ್ತೀವಿ. ಹೌ ಅಂದ್ರೆ ಹೇಗೆ. ಹೇಗಿದೆಯಾ, ಕೆಲಸ ಹೇಗೆ ನಡೀತಾ ಇದೆ, ಆರೋಗ್ಯ ಹೇಗಿದೆ, ಹೇಗೆ ಅಂತ ಕೇಳೋದಕ್ಕೆ ಹೌ ಯೂಸ್ ಮಾಡ್ತೀವಿ. ಇದು WH ಲೆಟರ್ಸ್ ಲಿಂದ ಸ್ಟಾರ್ಟ್ ಆಗಿಲ್ಲ, ಬಟ್ WH ಲೆಟರ್ಸ್ ಇದರಲ್ಲಿ ಇವೆ, ಸೊ ಇದು ಕೂಡ WH ವರ್ಡ್ ಆಗುತ್ತೆ. ಬಿಕಾಸ್ ಈ ಎಲ್ಲಾ ವರ್ಡ್ಸ್ ಗಳು WH ಲೆಟರ್ಸ್ ನ ಹೊಂದಿವೆ, ಸೊ ಇವುಗಳನ್ನ WH ಫ್ಯಾಮಿಲಿ ಅಂತ ಕರಿತೀವಿ. ಈಗ ಇಷ್ಟೊತ್ತು ನೋಡಿರುವಂತಹ ಈ WH ವರ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಕ್ವಶನ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ WH ಕ್ವಶನ್ಸ್ ನ ಬೇಸಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಸ್ಟ್ರಕ್ಚರ್ ನ ಹೇಳ್ತೀನಿ, ಆಮೇಲೆ WH ಕ್ವಶನ್ಸ್ ಹೇಗಾಗುತ್ತೆ, ಅವುಗಳ ಎಕ್ಸಾಂಪಲ್ಸ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಫಸ್ಟ್ WH ವರ್ಡ್ ಬರುತ್ತೆ. ವಾಟ್, ವಿಚ್, ವೆನ್, ವೈ, ವೇರ್, ಹೂಮ್, ಹೂಸ್, ಹೂ, ಹೌ. ನೆಕ್ಸ್ಟ್ ಬರುತ್ತೆ ಹೆಲ್ಪಿಂಗ್ ವರ್ಬ್ ಅಥವಾ ಮಾಡಲ್ ವರ್ಬ್. ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಈಸ್, ಆಮ್, ಆರ್, ವಾಸ್, ವರ್ ಆ್ಯಂಡ್ ಡೂ, ಡಸ್, ಡಿಡ್. ಇವುಗಳನ್ನು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಆ್ಯಂಡ್ ಮಾಡಲ್ ವರ್ಬ್ಸ್ ಅಂದರೆ ವಿಲ್, ಶಾಲ್, ಶುಡ್, ವುಡ್, ಮೇ, ಮೈಟ್. ಇವುಗಳನ್ನು ಮಾಡಲ್ ವರ್ಬ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಸಬ್ಜೆಕ್ಟ್. ಐ, ವಿ, ಯು, ದೇ, ಹಿ, ಶಿ ಅಥವಾ ಯಾವುದಾದ್ರೂ ನೇಮ್ ಬರ್ಬೋದು. ಆಮೇಲೆ ಬರುತ್ತೆ ಮೇನ್ ವರ್ಬ್. ಮೇನ್ ವರ್ಬ್ ಅಂದರೆ ಯಾವುದ್ರ ಬಗ್ಗೆ ಕ್ವಶನ್ ಇರುತ್ತೆ ಅದು ಮೇನ್ ವರ್ಬ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಬ್ಜೆಕ್ಟ್. ಕೆಲವೊಂದು ಸೆಂಟೆನ್ಸ್ಗಳಲ್ಲಿ ಆಬ್ಜೆಕ್ಟ್ ಕೂಡ ಬರ್ಬೋದು. ಇನ್ನೊಂದು ಸಲ ನಾನು ಸ್ಟ್ರಕ್ಚರ್ನ ಹೇಳ್ತೀನಿ. ಫಸ್ಟ್ WH ವರ್ಡ್ ಬರುತ್ತೆ, ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ಅಥವಾ ಮಾಡಲ್ ವರ್ಬ್. ನೆಕ್ಸ್ಟ್ ಸಬ್ಜೆಕ್ಟ್ ಬರುತ್ತೆ, ಸಬ್ಜೆಕ್ಟ್ ಆದ ನಂತರ ಮೇನ್ ವರ್ಬ್ ಬರುತ್ತೆ ಆ್ಯಂಡ್ ಲಾಸ್ಟ್ನಲ್ಲಿ ಆಬ್ಜೆಕ್ಟ್ ಬರುತ್ತೆ. ಸೊ ಈ ಸ್ಟ್ರಕ್ಚರ್ ಪ್ರಕಾರ WH ಕ್ವಶನ್ಸ್ ಹೇಗೆ ಆಗುತ್ತೆ ಅಂತ ನೋಡೋಣ. ಈ ಸ್ಟ್ರಕ್ಚರ್ನ ನೀವು ಒಂದು ಕಡೆ ಬರೆದಿಟ್ಕೊಂಡ್ರೆ ನಾನು ಎಕ್ಸಾಂಪಲ್ಸ್ ಹೇಳಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ವಾಟ್ ಅಂದರೆ ಏನು. ಏನು ಅನ್ನೋದು ಆ ಸೆಂಟೆನ್ಸ್ನಲ್ಲಿ ಇದ್ದಾಗ ಮಾತ್ರ ಅದು ವಾಟ್ಗೆ ಸಂಬಂಧಪಟ್ಟ WH ಕ್ವಶನ್ ಆಗುತ್ತೆ. ವಾಟ್ ಆರ್ ಯು ಡೂಯಿಂಗ್. ನೀನು ಏನು ಮಾಡ್ತಾ ಇದೀಯಾ. ಇಲ್ಲಿ ವಾಟ್ ಅನ್ನೋದು WH ವರ್ಡ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಯು ಅನ್ನೋದು ಸಬ್ಜೆಕ್ಟ್, ಡೂಯಿಂಗ್ ಅನ್ನೋದು ಮೇನ್ ವರ್ಬ್. ನಾವು ಯಾವುದ್ರ ಬಗ್ಗೆ ಕ್ವಶನ್ ಮಾಡ್ತೀವಿ ಅದು ಮೇನ್ ವರ್ಬ್ ಆಗುತ್ತೆ. ವಾಟ್ ಆರ್ ಯು ಡೂಯಿಂಗ್.
ಏನು ಮಾಡ್ತಾ ಇದೆಯಾ ಅಂತ ಅವರ ಕೆಲಸದ ಬಗ್ಗೆ ಕೇಳ್ತಾ ಇದ್ದೀವಿ. ಸೊ ಡೂಯಿಂಗ್ ಅನ್ನೋದು ಇಲ್ಲಿ ಮೇನ್ ವರ್ಬ್ ಆಗುತ್ತೆ. ವಾಟ್ ಡು ದೇ ವಾಂಟ್ ನಾವು, ಅವರಿಗೆ ಇವಾಗ ಏನು ಬೇಕು. ಇಲ್ಲಿ ಕೂಡ ವಾಟ್ ಅನ್ನೋದು WH ವರ್ಡ್, ಡೂ ಅನ್ನೋದು ಹೆಲ್ಪಿಂಗ್ ವರ್ಬ್, ದೇ ಅನ್ನೋದು ಸಬ್ಜೆಕ್ಟ್ ಆ್ಯಂಡ್ ವಾಂಟ್ ಅನ್ನೋದು ಮೇನ್ ವರ್ಬ್, ನಾವು ಅನ್ನೋದು ಆಬ್ಜೆಕ್ಟ್. ಈ ಸೆಂಟೆನ್ಸ್ನಲ್ಲಿ ಆಬ್ಜೆಕ್ಟ್ ಕೂಡ ಬಂದಿದೆ. ಮೇನ್ ವರ್ಬ್ ಆದಮೇಲೆ ಆಬ್ಜೆಕ್ಟ್ ಬರುತ್ತೆ ಅಂತ ನಾನು ಸ್ಟ್ರಕ್ಚರ್ನಲ್ಲಿ ಹೇಳಿದ್ದೀನಿ. ವಾಟ್ ಡು ಯು ಥಿಂಕ್, ನೀವು ಏನು ಯೋಚಿಸುತ್ತೀರಿ. ವಾಟ್ ಡಸ್ ಯುವರ್ ಫಾದರ್ ಡು, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ. ವಾಟ್ ಡಸ್ ಯುವರ್ ಫಾದರ್ ಡು. ಸಿಂಗ್ಯುಲರ್ ಇದ್ದರೆ ಡಸ್ ಯೂಸ್ ಮಾಡ್ತೀವಿ ಆ್ಯಂಡ್ ಪ್ಲೂರಲ್ ಬಂದರೆ ಡೂ ಯೂಸ್ ಮಾಡ್ತೀವಿ ಹೆಲ್ಪಿಂಗ್ ವರ್ಬ್ನಲ್ಲಿ. ವಾಟ್ ಆರ್ ಯು ಡೂಯಿಂಗ್ ದೀಸ್ ಡೇಸ್, ಈ ದಿನಗಳಲ್ಲಿ ನೀನು ಏನು ಮಾಡ್ತಾ ಇದೆಯಾ. ವಾಟ್ ಆರ್ ಯು ಡೂಯಿಂಗ್ ದೀಸ್ ಡೇಸ್. ವಾಟ್ ಡು ಯು ವಾಂಟ್, ನಿನಗೆ ಏನು ಬೇಕು. ವಾಟ್ಸ್ ರಾಂಗ್ ವಿತ್ ಯು, ನಿನಗೆ ಏನಾಗಿದೆ. ವಾಟ್ ಈಸ್ ಯುವರ್ ಫೋನ್ ನಂಬರ್, ನಿನ್ನ ಫೋನ್ ನಂಬರ್ ಏನು. ವಾಟ್ ವಾಸ್ ಹ್ಯಾಪನ್ ಟು ಹಿಮ್, ಅವನಿಗೆ ಏನಾಗಿತ್ತು. ವಾಟ್ ವಾಸ್ ಹ್ಯಾಪನ್ ಟು ಹಿಮ್, ವಾಸ್ ಬಂದಿರೋದಕ್ಕೆ ಇದು ಪಾಸ್ಟ್ ಆಗುತ್ತೆ. ವಾಟ್ ವುಡ್ ಯು ಲೈಕ್ ಟು ಟೇಕ್, ನೀನು ಏನು ತಗೊಳ್ಳೋದಕ್ಕೆ ಇಷ್ಟಪಡ್ತೀಯ. ವಾಟ್ ವುಡ್ ಯು ಲೈಕ್ ಟು ಟೇಕ್. ವಾಟ್ಸ್ ಟ್ರಬಲಿಂಗ್ ಯು, ನಿನಗೆ ಏನು ತೊಂದರೆ ಆಗ್ತಾ ಇದೆ. ವಾಟ್ಸ್ ಟ್ರಬಲಿಂಗ್ ಯು. ವಾಟ್ ಡಿಡ್ ಯು ಸೇ, ಅಂದರೆ ನೀನು ಏನು ಹೇಳಿದೆ. ಇದು ಕೂಡ ಪಾಸ್ಟ್ ಆಗುತ್ತೆ ಬಿಕಾಸ್ ಸೆಂಟೆನ್ಸ್ನಲ್ಲಿ ಡಿಡ್ ಬಂದಿದೆ. ನೆಕ್ಸ್ಟ್ ಬರುತ್ತೆ ವೆನ್. ವೆನ್ ಅಂದರೆ ಯಾವಾಗ. ಇದನ್ನು ಟೈಮ್ ಬಗ್ಗೆ ಕೇಳೋದಕ್ಕೆ ಯೂಸ್ ಮಾಡ್ತೀವಿ. ಹೇಗೆ ಅಂತ ಎಕ್ಸಾಂಪಲ್ಸ್ನ ನೋಡಿ. ವೆನ್ ಡಸ್ ಇಟ್ ಬಿಗಿನ್, ಇದು ಯಾವಾಗ ಆರಂಭವಾಗುತ್ತೆ. ಯಾವಾಗ ಆರಂಭವಾಗುತ್ತೆ ಅಂತ ಟೈಮ್ ಬಗ್ಗೆ ಕೇಳ್ತಾ ಇದ್ದೀವಿ. ಸೊ ಟೈಮ್ನ ಕೇಳೋದಕ್ಕೆ ವೆನ್ ಯೂಸ್ ಮಾಡ್ತೀವಿ. ವೆನ್ ಡಸ್ ಇಟ್ ಬಿಗಿನ್. ವೆನ್ ವಿಲ್ ಯು ಬಿ ಏಬಲ್ ಟು ಸಿ ಮೀ, ನಿಮಗೆ ಯಾವಾಗ ನನ್ನನ್ನು ನೋಡಲು ಸಾಧ್ಯವಾಗುತ್ತೆ. ವೆನ್ ವಿಲ್ ಯು ಬಿ ಏಬಲ್ ಟು ಸಿ ಮೀ. ವೆನ್ ಶುಡ್ ಐ ಕಮ್, ನಾನು ಯಾವಾಗ ಬರಬೇಕು. ವೆನ್ ಶುಡ್ ಐ ಕಮ್. ವೆನ್ ಡಿಡ್ ಯು ರಿಟರ್ನ್ ಫ್ರಾಮ್ ಮುಂಬೈ, ನೀನು ಮುಂಬೈಯಿಂದ ಯಾವಾಗ ವಾಪಸ್ ಬಂದೆ. ವೆನ್ ಡಿಡ್ ಯು ರಿಟರ್ನ್ ಫ್ರಾಮ್ ಮುಂಬೈ. ವೆನ್ ವಿಲ್ ಯು ಕಮ್, ನೀನು ಯಾವಾಗ ಬರ್ತೀಯ. ವೆನ್ ವಿಲ್ ಯು ಕಮ್. ವೆನ್ ಈಸ್ ದ ಮೀಟಿಂಗ್, ಮೀಟಿಂಗ್ ಯಾವಾಗ ಇದೆ. ಮೀಟಿಂಗ್ ಯಾವ ಟೈಮ್ಗೆ ಇದೆ. ವೆನ್ ಈಸ್ ದ ಮೀಟಿಂಗ್. ವೆನ್ ಆರ್ ಯು ಕಮಿಂಗ್ ಟು ಅಸ್, ನೀನು ನಮ್ಮ ಮನೆಗೆ ಯಾವಾಗ ಬರ್ತೀಯ. ವೆನ್ ಆರ್ ಯು ಕಮಿಂಗ್ ಟು ಅಸ್. ಸೊ ಟೈಮ್ ಬಗ್ಗೆ ಕೇಳೋದಕ್ಕೆ ಯಾವಾಗ ಅಂತ ಕೇಳೋದಕ್ಕೆ ವೆನ್ ಯೂಸ್ ಮಾಡ್ತೀವಿ. ಹೂ ಅಂದರೆ ಯಾರು. ಇದನ್ನು ಪರ್ಸನ್ ಬಗ್ಗೆ, ವ್ಯಕ್ತಿ ಬಗ್ಗೆ ಕ್ವಶನ್ ಮಾಡಬೇಕಾದ್ರೆ ಹೂ ಯೂಸ್ ಮಾಡ್ತೀವಿ. ಹೂ ಆರ್ ಯು, ನೀನು ಯಾರು. ಹೂ ಕ್ಯಾನ್ ಡೂ ದಿಸ್ ವರ್ಕ್, ಈ ಕೆಲಸ ಯಾರು ಮಾಡಬಹುದು. ಹೂ ಕ್ಯಾನ್ ಡೂ ದಿಸ್ ವರ್ಕ್. ಹೂ ಆರ್ ದೇ, ಅವರು ಯಾರು. ಹೂ ಆರ್ ದೇ. ಹೂ ಅನ್ನೋದು WH ವರ್ಡ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದೇ ಅನ್ನೋದು ಸಬ್ಜೆಕ್ಟ್. ಹೂ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯು, ನಿನ್ನ ಪಕ್ಕದಲ್ಲಿ ಯಾರು ಕುಳಿತಿದ್ದಾರೆ. ಹೂ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯು. ಹೂ ಆರ್ ಯು ವಿತ್ ನಾವು, ಈಗ ನಿನ್ನ ಜೊತೆ ಯಾರಿದ್ದಾರೆ. ಹೂ ಆರ್ ಯು ವಿತ್ ನಾವು. ಹೂ ಅನ್ನೋದು WH ವರ್ಡ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಯು ಅನ್ನೋದು ಸಬ್ಜೆಕ್ಟ್ ಆ್ಯಂಡ್ ವಿತ್ ನಾವು ಅನ್ನೋದು ಆಬ್ಜೆಕ್ಟ್. ಹೂ ಕ್ಲೀನ್ಸ್ ಯುವರ್ ರೂಮ್, ನಿನ್ನ ಕೋಣೆ ಯಾರು ಸ್ವಚ್ಛ ಮಾಡ್ತಾರೆ. ಹೂ ಕ್ಲೀನ್ಸ್ ಯುವರ್ ರೂಮ್. ಹೂ ಈಸ್ ಕಮಿಂಗ್ ಟುಡೇ, ಇವತ್ತು ಯಾರು ಬರ್ತಾ ಇದ್ದಾರೆ. ವೇರ್ ಅಂದರೆ ಎಲ್ಲಿ. ಇದನ್ನು ಪ್ಲೇಸ್ ಬಗ್ಗೆ, ಒಂದು ಸ್ಥಳದ ಬಗ್ಗೆ ಎಲ್ಲಿ ಅಂತ ಕ್ವಶನ್ ಮಾಡಬೇಕಾದ್ರೆ ವೇರನ್ನು ಯೂಸ್ ಮಾಡ್ತೀವಿ. ವೇರ್ ಡಿಡ್ ಯು ಸ್ಲೀಪ್ ಲಾಸ್ಟ್ ನೈಟ್, ನಿನ್ನೆ ರಾತ್ರಿ ನೀನು ಎಲ್ಲಿ ಮಲಗಿದ್ದೆ. ವೇರ್ ಡಿಡ್ ಯು ಸ್ಲೀಪ್ ಲಾಸ್ಟ್ ನೈಟ್. ವೇರ್ ಆರ್ ಯು ನೌ, ಇವಾಗ ನೀನು ಎಲ್ಲಿ ಇದೆಯಾ. ಎಲ್ಲಿ ಇದೆಯಾ ಅಂತ ಪ್ಲೇಸ್ ಬಗ್ಗೆ ಕೇಳೋದಕ್ಕೆ ಈ ಕ್ವಶನ್ ಯೂಸ್ ಆಗುತ್ತೆ. ವೇರ್ ಆರ್ ಯು ನೌ. ವೇರ್ ಡು ಯು ಕಮ್ ಫ್ರಮ್, ನೀನು ಎಲ್ಲಿಂದ ಬಂದಿದೀಯಾ. ವೇರ್ ಡು ಯು ಕಮ್ ಫ್ರಮ್. ಇಲ್ಲಿ ಹಿ ಅಥವಾ ಶಿ ಬಂದರೆ ಡೂ ಪ್ಲೇಸ್ನಲ್ಲಿ ಡಸ್ ಬರುತ್ತೆ. ವೇರ್ ಡಸ್ ಶಿ ಕಮ್ ಫ್ರಮ್, ಅವಳು ಎಲ್ಲಿಂದ ಬಂದಿದ್ದಾಳೆ. ವೇರ್ ಡಸ್ ಹಿ ಕಮ್ ಫ್ರಮ್, ಅವನು ಎಲ್ಲಿಂದ ಬಂದಿದ್ದಾನೆ.
ಹಿ ಶಿ ಇಟ್ ಬಂದರೆ ಡಸ್ ಬರುತ್ತೆ ಆ್ಯಂಡ್ ಐ ವಿ ಯು ದೇ ಬಂದರೆ ಅಲ್ಲಿ ಡೂ ಬರುತ್ತೆ. ಬಿಕಾಸ್ ಪ್ಲೂರಲ್ ಇದ್ದಲ್ಲಿ ಡೂ ಆ್ಯಂಡ್ ಸಿಂಗ್ಯುಲರ್ ಇದ್ದಲ್ಲಿ ಡಸ್. ಹೆಲ್ಪಿಂಗ್ ವರ್ಬ್ಸ್ ಆಗಿ ಯೂಸ್ ಮಾಡ್ತೀವಿ. ವೇರ್ ಡು ಯು ವರ್ಕ್, ನೀನು ಎಲ್ಲಿ ಕೆಲಸ ಮಾಡ್ತೀಯ. ಇಲ್ಲೂ ಕೂಡ ಯು ಪ್ಲೇಸ್ನಲ್ಲಿ ಹಿ ಅಥವಾ ಶಿ ಬಂದರೆ ಡೂ ಪ್ಲೇಸ್ನಲ್ಲಿ ಡಸ್ ಬರುತ್ತೆ. ವೇರ್ ಡಸ್ ಶಿ ವರ್ಕ್, ಅವಳು ಎಲ್ಲಿ ಕೆಲಸ ಮಾಡ್ತಾಳೆ. ವೇರ್ ಡಸ್ ಹಿ ವರ್ಕ್, ಅವನು ಎಲ್ಲಿ ಕೆಲಸ ಮಾಡ್ತಾನೆ. ವೇರ್ ಡಸ್ ಯುವರ್ ಫ್ರೆಂಡ್ ಲಿವ್, ನಿನ್ನ ಫ್ರೆಂಡ್ ಎಲ್ಲಿ ಇರೋದು. ಇಲ್ಲಿ ಒಬ್ಬ ಫ್ರೆಂಡ್ ಬಗ್ಗೆ ಕೇಳ್ತಾ ಇದ್ದೀವಿ. ಸಿಂಗ್ಯುಲರ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಆಗಿ ಡಸ್ ಯೂಸ್ ಮಾಡ್ತೀವಿ. ವೇರ್ ಡಸ್ ಯುವರ್ ಫ್ರೆಂಡ್ ಲಿವ್. ವೇರ್ ಶಾಲ್ ವಿ ಮೀಟ್, ನಾವು ಎಲ್ಲಿ ಭೇಟಿಯಾಗೋಣ. ವೇರ್ ಶಾಲ್ ವಿ ಮೀಟ್. ಎಲ್ಲಿ ಭೇಟಿಯಾಗೋಣ ಅಂತ ಪ್ಲೇಸ್ ಬಗ್ಗೆ ಕೇಳಬೇಕಾದ್ರೆ ವೇರ್ ಶಾಲ್ ವಿ ಮೀಟ್. ವೇರ್ ಡಿಡ್ ಶಿ ಸ್ಪೆಂಡ್ ಹರ್ ಸಮ್ಮರ್ ಹಾಲಿಡೇಸ್, ಅವಳು ಅವಳ ಬೇಸಿಗೆ ರಜಾ ದಿನಗಳನ್ನು ಎಲ್ಲಿ ಕಳೆದಿದ್ದಾಳೆ. ವೇರ್ ಡಿಡ್ ಶಿ ಸ್ಪೆಂಡ್ ಹರ್ ಸಮ್ಮರ್ ಹಾಲಿಡೇಸ್, ಇದು ಕೂಡ ಪ್ಲೇಸ್ ಬಗ್ಗೆ ಆಗುತ್ತೆ. ವೇರ್ ಡಸ್ ದಿಸ್ ಬಸ್ ಕಮ್ ಫ್ರಮ್, ಈ ಬಸ್ ಎಲ್ಲಿಂದ ಬರುತ್ತೆ ಅಥವಾ ಯಾವ ಪ್ಲೇಸ್ದಿಂದ ಬರುತ್ತೆ. ವೇರ್ ಡಸ್ ದಿಸ್ ಬಸ್ ಕಮ್ ಫ್ರಮ್. ವೇರ್ ಆರ್ ಯು ಫ್ರಮ್, ನೀವು ಎಲ್ಲಿನವರು. ವೇರ್ ಆರ್ ಯು ಫ್ರಮ್. ಈಗ ವಾಯ್ಗೆ ಸಂಬಂಧಪಟ್ಟ WH ಕ್ವಶನ್ಸ್ ಹೇಗಾಗುತ್ತೆ ಅಂತ ನೋಡೋಣ. ವೈ ಅಂದರೆ ಯಾಕೆ, ಇದನ್ನು ರೀಸನ್ ಕೇಳೋದಕ್ಕೆ ಅಂದರೆ ಕಾರಣಗಳನ್ನು ಕೇಳೋದಕ್ಕೆ ವೈ ಯೂಸ್ ಮಾಡ್ತೀವಿ. ವೈ ಆರ್ ಯು ಲೇಟ್, ನೀನು ಏಕೆ ತಡವಾಗಿ ಬಂದಿದ್ದೀಯಾ. ವೈ ಆರ್ ಯು ಲೇಟ್, ಏಕೆ ಅಂತ ರೀಸನ್ ಕೇಳೋದಕ್ಕೆ ವೈ ಯೂಸ್ ಮಾಡ್ತೀವಿ. ವೈ ಆರ್ ಯು ಸಿಟ್ಟಿಂಗ್ ಹಿಯರ್, ಇಲ್ಲಿ ನೀನು ಏಕೆ ಕುಳಿತಿದ್ದೀಯಾ. ವೈ ಆರ್ ಯು ಸಿಟ್ಟಿಂಗ್ ಹಿಯರ್. ವೈ ಡು ಯು ಲೈ, ನೀನು ಏಕೆ ಸುಳ್ಳು ಹೇಳ್ತೀಯಾ. ಯು ಪ್ಲೇಸ್ನಲ್ಲಿ ಹಿ ಅಥವಾ ಶಿ ಬಂದರೆ ಡೂ ಪ್ಲೇಸ್ನಲ್ಲಿ ಡಸ್ ಬರುತ್ತೆ. ವೈ ಡಸ್ ಶಿ ಲೈ, ಅವಳು ಯಾಕೆ ಸುಳ್ಳು ಹೇಳ್ತಾಳೆ. ವೈ ಡಸ್ ಹಿ ಲೈ, ಅವನು ಯಾಕೆ ಸುಳ್ಳು ಹೇಳ್ತಾನೆ. ವೈ ಡು ಯು ಡೂ ದಿಸ್, ಇದನ್ನು ನೀನು ಏಕೆ ಮಾಡ್ತೀಯಾ. ಇಲ್ಲೂ ಕೂಡ ಯು ಪ್ಲೇಸ್ನಲ್ಲಿ ಹಿ ಅಥವಾ ಶಿ ಬಂದರೆ ಡೂ ಪ್ಲೇಸ್ನಲ್ಲಿ ಡಸ್ ಬರುತ್ತೆ. ವೈ ಡಸ್ ಶಿ ಡೂ ದಿಸ್, ಅವಳು ಇದನ್ನು ಏಕೆ ಮಾಡ್ತಾಳೆ. ವೈ ಡಸ್ ಹಿ ಡೂ ದಿಸ್, ಅವನು ಇದನ್ನು ಏಕೆ ಮಾಡ್ತಾನೆ. ಇಲ್ಲಿ ಡೂ ಅನ್ನೋದು 2 ಸಲ ಬಂದಿದೆ. ಫಸ್ಟ್ ಡೂ ಹೆಲ್ಪಿಂಗ್ ವರ್ಬ್ ಆಗಿ ಬಂದಿದೆ ಆ್ಯಂಡ್ ಸೆಕೆಂಡ್ ಡೂ ಮೇನ್ ವರ್ಬ್ ಆಗಿ ಬಂದಿದೆ. WH ವರ್ಡ್ ಆದಮೇಲೆ ಬಂದರೆ ಅದು ಹೆಲ್ಪಿಂಗ್ ವರ್ಬ್ ಆಗುತ್ತೆ ಆ್ಯಂಡ್ ಸಬ್ಜೆಕ್ಟ್ ಆದಮೇಲೆ ಬಂದರೆ ಅದು ಮೇನ್ ವರ್ಬ್ ಆಗುತ್ತೆ. ವೈ ಡು ಯು ಡೂ ದಿಸ್. ವೈ ಡು ಪೀಪಲ್ ರೀಡ್ ನ್ಯೂಸ್ ಪೇಪರ್, ಜನರು ನ್ಯೂಸ್ ಪೇಪರ್ ಏಕೆ ಓದ್ತಾರೆ. ವೈ ಡು ಪೀಪಲ್ ರೀಡ್ ನ್ಯೂಸ್ ಪೇಪರ್, ಏಕೆ ಓದುತ್ತಾರೆ ಅನ್ನೋದು ಕೂಡ ರೀಸನ್ ಆಗುತ್ತೆ. ವೈ ಡಿಡಂಟ್ ಯು ಗೆಟ್ ಅಪ್ ಅರ್ಲಿ, ನೀನು ಏಕೆ ಬೇಗ ಎದ್ದಿರಲಿಲ್ಲ. ವೈ ಡಿಡಂಟ್ ಯು ಗೆಟ್ ಅಪ್ ಅರ್ಲಿ. ಡಿಡ್ ನಾಟ್ನ ಕಾಂಟ್ರಾಕ್ಷನ್ ಮಾಡಿದ್ರೆ ಡಿಡಂಟ್ ಅಂತ ಆಗುತ್ತೆ. ಡಿಡ್ ನಾಟ್ ಪ್ಲಸ್ ಡಿಡಂಟ್. ಡಿಡ್ ಅನ್ನೋದು ಡೂ ವರ್ಬ್ನ ಸೆಕೆಂಡ್ ಫಾರ್ಮ್, ಸೊ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ. ವೈ ಡಿಡ್ ಯು ಲೆಂಡ್ ಹಿಮ್ ಯುವರ್ ಸೈಕಲ್, ನೀನು ನಿನ್ನ ಸೈಕಲ್ನ ಅವನಿಗೆ ಏಕೆ ಮಾರಿದೆ. ವೈ ಡಿಡ್ ಯು ಲೆಂಡ್ ಹಿಮ್ ಯುವರ್ ಸೈಕಲ್. ನೆಕ್ಸ್ಟ್ ಬರುತ್ತೆ ವಿಚ್. ವಿಚ್ ಅಂದರೆ ಯಾವುದು. ವಿಚ್ ಬುಕ್ ಆರ್ ಯು ರೀಡಿಂಗ್, ನೀನು ಯಾವ ಪುಸ್ತಕ ಓದ್ತಾ ಇದೆಯಾ. ವಿಚ್ ಬುಕ್ ಆರ್ ಯು ರೀಡಿಂಗ್, ಯಾವುದು ಅಂತ ಕೇಳೋದಕ್ಕೆ ವಿಚ್ ಯೂಸ್ ಮಾಡ್ತೀವಿ. ವಿಚ್ ಈಸ್ ಯುವರ್ ಫೇವ್ರೆಟ್ ಮೂವಿ, ನಿನ್ನ ನೆಚ್ಚಿನ ಸಿನಿಮಾ ಯಾವುದು. ವಿಚ್ ಈಸ್ ಯುವರ್ ಫೇವ್ರೆಟ್ ಮೂವಿ. ವಿಚ್ ಬುಕ್ ಈಸ್ ಆನ್ ದ ಟೇಬಲ್, ಟೇಬಲ್ ಮೇಲೆ ಯಾವ ಪುಸ್ತಕ ಇದೆ. ವಿಚ್ ಬುಕ್ ಈಸ್ ಆನ್ ದ ಟೇಬಲ್. ವಿಚ್ ಕಾಲೇಜ್ ಆರ್ ಯು ಸ್ಟಡಿಂಗ್ ಇನ್, ನೀನು ಯಾವ ಕಾಲೇಜಿನಲ್ಲಿ ಓದ್ತಾ ಇದೆಯಾ. ವಿಚ್ ಕಾಲೇಜ್ ಆರ್ ಯು ಸ್ಟಡಿಂಗ್ ಇನ್. ಇದನ್ನು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಇನ್ ವಿಚ್ ಕಾಲೇಜ್ ಯು ಆರ್ ಸ್ಟಡಿಂಗ್ ಅಂತ ಕೇಳ್ತಾರೆ, ಬಟ್ ಅದು ರಾಂಗ್ ಆಗುತ್ತೆ. ವಿಚ್ ಕಾಲೇಜ್ ಆರ್ ಯು ಸ್ಟಡಿಂಗ್ ಇನ್ ಅಂತಾನೆ ಕೇಳಬೇಕು. ವಿಚ್ ಡ್ರೆಸ್ ಆರ್ ಯು ವಿಯರಿಂಗ್ ಟುಡೇ, ಇವತ್ತು ನೀನು ಯಾವ ಬಟ್ಟೆ ಹಾಕೊಳ್ತಾ ಇದೆಯಾ. ವಿಚ್ ಡ್ರೆಸ್ ಆರ್ ಯು ವಿಯರಿಂಗ್ ಟುಡೇ. ವಿಚ್ ಒನ್ ವಿಲ್ ಯು ಟೇಕ್, ನೀನು ಯಾವುದನ್ನು ತೆಗೆದುಕೊಳ್ಳುತ್ತೀಯಾ. ವಿಚ್ ಒನ್ ವಿಲ್ ಯು ಟೇಕ್. ವಿಚ್ ಮೊಬೈಲ್ ಆರ್ ಯು ಯೂಸಿಂಗ್, ನೀನು ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದೆಯಾ. ವಿಚ್ ಮೊಬೈಲ್ ಆರ್ ಯು ಯೂಸಿಂಗ್. ವಿಚ್ ಹ್ಯಾಂಡ್ ಆರ್ ಯು ಹೋಲ್ಡಿಂಗ್ ದ ಫೋನ್ ಇನ್, ನೀನು ಯಾವ ಕೈಯಲ್ಲಿ ಫೋನ್ ಹಿಡ್ಕೊಂಡಿದೀಯಾ. ವಿಚ್ ಬುಕ್ ಈಸ್ ಯುವರ್ಸ್, ನಿನ್ನ ಪುಸ್ತಕ ಯಾವುದು. ವಿಚ್ ಬುಕ್ ಈಸ್ ಯುವರ್ಸ್.
ನೆಕ್ಸ್ಟ್ ಬರುತ್ತೆ ಹೂಮ್. ಹೂಮ್ ಅಂದರೆ ಯಾರನ್ನ. ಇಲ್ಲಿ ಕೂಡ ಪರ್ಸನ್ ಬಗ್ಗೆ ಕ್ವಶನ್ ಮಾಡಬೇಕಾದ್ರೆ ಹೂಮ್ ಯೂಸ್ ಮಾಡ್ತೀವಿ. ಹೂಮ್ಗೆ ಸಂಬಂಧಪಟ್ಟ WH ಕ್ವಶನ್ಸ್ ಹೇಗಾಗುತ್ತೆ ಅಂತ ನೋಡಿದ್ರೆ, ಹೂಮ್ ಡು ಯು ಥಿಂಕ್ ಐ ಸಾ ಎಸ್ಟರ್ಡೇ. ನಿನ್ನೆ ನಾನು ಯಾರನ್ನ ನೋಡಿದೆ ಅಂತ ನಿನಗೆ ಅನಿಸುತ್ತೆ. ಹೂಮ್ ಡು ಯು ಥಿಂಕ್ ಐ ಸಾ ಎಸ್ಟರ್ಡೇ. ಯಾರನ್ನ ಅಂತ ಕ್ವಶನ್ ಮಾಡಬೇಕಾದ್ರೆ ಹೂಮ್ ಯೂಸ್ ಮಾಡ್ತೀವಿ. ಹೂಮ್ ಡಸ್ ಹಿ ವಾಂಟ್ ಟು ಮೀಟ್. ಅವನು ಯಾರನ್ನ ಭೇಟಿ ಮಾಡಬೇಕಾಗಿದೆ. ಹೂಮ್ ಡಸ್ ಹಿ ವಾಂಟ್ ಟು ಮೀಟ್. ಹೂಮ್ ಡು ಯು ವಿಶ್ ಟು ಸಿ. ನೀನು ಯಾರನ್ನ ನೋಡಬೇಕು ಅಂತ ಬಯಸ್ತೀಯ. ಹೂಮ್ ಡು ಯು ವಿಶ್ ಟು ಸಿ. ಇಲ್ಲಿ ಯು ಪ್ಲೇಸ್ನಲ್ಲಿ ಹಿ ಅಥವಾ ಶಿ ಬಂದರೆ ಡು ಪ್ಲೇಸ್ನಲ್ಲಿ ಡಸ್ ಬರುತ್ತೆ. ಹೂಮ್ ಡಸ್ ಹಿ ವಿಶ್ ಟು ಸಿ. ಅವನು ಯಾರನ್ನ ನೋಡಬೇಕು ಅಂತ ಬಯಸ್ತಾನೆ. ಹೂಮ್ ಡಸ್ ಶಿ ವಿಶ್ ಟು ಸಿ. ಅವಳು ಯಾರನ್ನ ನೋಡಬೇಕು ಅಂತ ಬಯಸುತ್ತಾಳೆ. ಹೂಮ್ ಆರ್ ಯು ಟಾಕಿಂಗ್ ವಿತ್. ನೀನು ಯಾರೊಂದಿಗೆ ಮಾತನಾಡ್ತಾ ಇದೆಯಾ. ಹೂಮ್ ಆರ್ ಯು ಟಾಕಿಂಗ್ ವಿತ್. ನೆಕ್ಸ್ಟ್ ಬರುತ್ತೆ ಹೂಸ್. ಹೂಸ್ ಅಂದರೆ ಯಾರ ಅಥವಾ ಯಾರದು. ಇದನ್ನು ಕೂಡ ಪರ್ಸನ್ ಬಗ್ಗೆ ಕ್ವಶನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹೂಸ್ಗೆ ಸಂಬಂಧಪಟ್ಟ WH ಕ್ವಶನ್ಸ್ ಹೇಗಿರುತ್ತೆ ಅಂತ ನೋಡಿದ್ರೆ, ಹೂಸ್ ಐಡಿಯಾ ಇಟ್ ಈಸ್. ಇದು ಯಾರ ಉಪಾಯ. ಹೂಸ್ ಐಡಿಯಾ ಇಟ್ ಈಸ್. ಹೂಸ್ ಕಾರ್ ಈಸ್ ದ್ಯಾಟ್. ಅದು ಯಾರ ಕಾರ್ ಇದೆ. ಹೂಸ್ ಕಾರ್ ಈಸ್ ದ್ಯಾಟ್. ಹೂಸ್ ಟೆಲಿಫೋನ್ ನಂಬರ್ ಈಸ್ ದಿಸ್. ಇದು ಯಾರ ಫೋನ್ ನಂಬರ್ ಇದೆ. ಹೂಸ್ ಟೆಲಿಫೋನ್ ನಂಬರ್ ಈಸ್ ದಿಸ್. ಹೂಸ್ ಬುಕ್ ಈಸ್ ದ್ಯಾಟ್. ಅದು ಯಾರ ಪುಸ್ತಕ ಇದೆ. ಹೂಸ್ ಬುಕ್ ಈಸ್ ದ್ಯಾಟ್. ಸೊ ಹೀಗೆ ಯಾರ ಅಥವಾ ಯಾರದ್ದು ಅಂತ ಕೇಳಬೇಕಾದ್ರೆ ಹೂಸ್ ಯೂಸ್ ಮಾಡ್ತೀವಿ. ನಮ್ಮ ಲಾಸ್ಟ್ WH ವರ್ಡ್ ಇದೆ ಹೌ. ಹೌ ಅಂದರೆ ಹೇಗೆ. ಇದನ್ನು ಕೂಡ ಕ್ವೆಶನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹೌ ಆರ್ ಯು. ನೀನು ಹೇಗಿದೆಯಾ. ಹೌ ಆರ್ ಯು. ಹೌ ಈಸ್ ಯುವರ್ ಡೇ ಗೋಯಿಂಗ್. ನಿಮ್ಮ ದಿನ ಹೇಗೆ ನಡೀತಾ ಇದೆ. ಹೌ ಈಸ್ ಯುವರ್ ಡೇ ಗೋಯಿಂಗ್. ಹೇಗೆ ಅಂತ ಕೇಳಬೇಕಾದಲ್ಲಿ ಹೌ WH ವರ್ಡ್ನ ಯೂಸ್ ಮಾಡ್ತೀವಿ. ಹೌ ಈಸ್ ದಿಸ್ ಡ್ರೆಸ್. ಈ ಬಟ್ಟೆ ಹೇಗಿದೆ. ಹೌ ಈಸ್ ದಿಸ್ ಡ್ರೆಸ್. ಹೌ ಆರ್ ಯು ಫೀಲಿಂಗ್ ನೌ. ಇವಾಗ ನಿನಗೆ ಹೇಗೆ ಅನ್ನಿಸ್ತಾ ಇದೆ. ಹೌ ಆರ್ ಯು ಫೀಲಿಂಗ್ ನೌ. ಹೌ ಈಸ್ ಹಿ. ಅವನು ಹೇಗಿದ್ದಾನೆ. ಹೌ ಈಸ್ ಯುವರ್ ಹೆಲ್ತ್. ನಿನ್ನ ಆರೋಗ್ಯ ಹೇಗಿದೆ. ಹೌ ಡಸ್ ದಿಸ್ ಥಿಂಗ್ ವರ್ಕ್. ಇದು ಹೇಗೆ ಕೆಲಸ ಮಾಡುತ್ತೆ. ಹೌ ಡಸ್ ದಿಸ್ ಥಿಂಗ್ ವರ್ಕ್. ಹೌ ಆರ್ ಯು ಸೆಲೆಬ್ರೇಟಿಂಗ್ ಯುವರ್ ಬರ್ತ್ಡೇ. ನೀನು ನಿನ್ನ ಹುಟ್ಟಿದ ದಿನವನ್ನು ಹೇಗೆ ಆಚರಿಸಿಕೊಳ್ತಾ ಇದೆಯಾ. ಹೌ ಆರ್ ಯು ಸೆಲೆಬ್ರೇಟಿಂಗ್ ಯುವರ್ ಬರ್ತ್ಡೇ. ಇಷ್ಟು WH ವರ್ಡ್ಸ್ ಆ್ಯಂಡ್ WH ಕ್ವಶನ್ಸ್ ಬಗ್ಗೆ ಇರುವಂತಹ ಕಾನ್ಸೆಪ್ಟ್. ಇಷ್ಟನ್ನು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. WH ಫ್ಯಾಮಿಲಿಯನ್ನು ನೀವು ಕಲಿತ್ರಿ ಅಂತಾನೆ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.